ಸಾಲು ಹೊಡೆದಿದ್ದೆಲ್ಲ ನೋಡಿರ್ತೀರಲ್ವಾ, ಫುಲ್ಲು ಬ್ಲ್ಯಾಕ್. ನೋಡಿ ಅಮ್ಮವರು ಕ್ರೇಟ್ಗೆ ಕಾಳು ಹಾಕ್ಬಿಟ್ಟು ಈ ಥರ ಸೋಸಿ ಮಾಡ್ಕೊಂತಾರೆ. ಯಾವ ಕಡೆ ಪಯಣ? ಹಾಯ್ ಹಲೋ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಾಲು ಹೊಡೆದಿದ್ದೆಲ್ಲ ಓದ್ ವಿಡಿಯೋದಲ್ಲಿ ನೋಡಿರ್ತೀರ. ಈಗ ತುರಿ ಸೊಸಿ ತರ್ತಿದ್ದಾರೆ. ನಮ್ಮನೆಯವರು ಸೊಸಿ ತಂದಿದ್ದು ದುರ್ಗಾಂಬ ಸಸ್ಯ ನರ್ಸರಿ ಅಂತ. ಇದು ಹೆಸರುಗಡದಲ್ಲಿರೋದು. ಅಲ್ಲಿ ಯಾವ ಬೇಕೋ ಎಲ್ಲ ಥರ ಸೊಸಿಗಳು ಇರ್ತವೆ. ಆಮೇಲೆ ಹೂವಿನ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಎಲ್ಲ ಥರ ಸೊಸಿ ನೋಡ್ತಿರ್ಬೋದು. ಅವರನ್ನೇ ಬಿತ್ತನೆ ಮಾಡಿ ಅಂದರೆ ಬೀಜ ಹಾಕಿ ಕ್ರೇಟಲ್ಲಿ ಬೆಳೀತಾರೆ. ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಬೇಕಾದರೆ ಅಲ್ಲಿ ನಂಬರ್ ಇದೆ ಅಲ್ವಾ, ಫಸ್ಟ್ ಹಾಕಿದ್ನಲ್ಲ ವಿಡಿಯೋ, ಅದರಲ್ಲಿದೆ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡ್ಬೋದು. ಮುಂಚೆಗೆ ಹೇಳಿದರು ಇಷ್ಟು ಸೊಸಿ ಬೇಕು ಅಂತ. ಅವರು ರೆಡಿ ಮಾಡಿಕ್ಕಿದ್ರು. ಇನ್ನು ಸೊಸಿ ಬೆಳೀತಿರೋವು ಇರೋವೆ, ಚಿಕ್ಕ ಇವಾಗ ಹಾಕಿರೋವು ಇವೆಲ್ಲ ಕ್ರೇಟ್ಗೆ. ಮತ್ತು ಇವಾಗ ಸೊಸಿ ಆಗಿರೋವು ಇದ್ದಾವೆ, ಇನ್ನು ಬೀಜ ಹಾಕಿರೋವು ಇದ್ದಾವೆ. ಬೇಕಾದರೆ ಕಾಂಟ್ಯಾಕ್ಟು ಮಾಡ್ಬೋದು. ಸಾಲು ಹೊಡೆದಿದ್ದೆಲ್ಲ ನೋಡಿರ್ತೀರಲ್ವಾ. ಇವಾಗ ಮಧ್ಯಾಹ್ನ ಸಾಲು ಹೊಡೆದಿದ್ದಾರೆ. ಕಾಲುವೆಲ್ಲ ನೀರು ಬಿಟ್ಕೊಂಡು ನೀರು ಕಟ್ಟೋಕ್ಕೆ ಡ್ರಿಪ್ ಪೈಪ್ ಅಡಿಕೆ ಗಿಡಕ್ಕೆ ಹಾಕೈತಲ್ಲ, ಅದಕ್ಕೆ ಹಾಕೋಕ್ಕಾಗಲ್ಲ, ಮಳೆ ಬೇರೆ ಇಲ್ಲ. ಮಳೆ ಬರುತ್ತೆ ಉಣೋಣ ಅಂತಿದ್ದು, ಸ್ವಲ್ಪ ಲೇಟೇ ಆಯಿತು. ಬಟ್ ಇವಾಗ ಕಾಲುವೆದಲ್ಲೇ ನೀರು ಬಿಟ್ಟು ನೀರು ಕಟ್ಟಿ ಉಣ್ಬೇಕು. ಸೊಸಿ ತಿರ್ಗಾ ಖಾಲಿಯಾಗಿ ಹೋಗ್ತವೆ ಅಂದ್ಬಿಟ್ಟು ತೊಗೊಂಬಂದರು. ಫುಲ್ಲು ಬ್ಲಾಗ್ ನೋಡಿ ಮತ್ತು ರೈತರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಸೊಸಿ ಬಂದು 1 ರೂಪಾಯಿ ಅಂತೆ. ಒಂದು ಕ್ರೇಟಲ್ಲಿ 90 ಇರ್ತವೆ. ಒಂದು ಕ್ರೇಟ್ 100 ರೂಪಾಯಿ. 1000 ಸೊಸಿ ತಂದಿದ್ದಾರೆ. ಕಾರಲ್ಲೇ ತೊಗೊಂಬಂದರು. ಇವತ್ತು ಪಾಪ ಅವರು ಉಳಕ್ಕೆ ಹೋಗಿಲ್ಲ, ಸೊಸಿ ತರಬೇಕು ಅಂತೇಳಿ. ಒಂದೊಂದೇ ಹಿಡ್ಕೊಂಡು ಹೋಗ್ಬೇಕಂತೆ, ಬಿದೋಗ್ತಾವೆ ಸೊಸಿ ಅಂತ. ಒಂದೊಂದೇ ತಗೊಂಡೋಗ್ಬೇಕಂತ. ಕಾಲೇಜ್ ಗೊತ್ತಿದೆಯಾ? ಸೊಸಿ ತುಂಬಾ ಚೆನ್ನಾಗಿದ್ದಾವೆ. ಸೊಸಿ ತಗೊಂಡು ಹೋಗ್ತಿದ್ದೀನಿ. ಬಟ್ ಒಂದೊಂದೇ ತಗೊಂಡು ಹೋಗ್ಬೇಕು, ಎರಡೆರಡು ತಗೊಂಡು ಹೋಗ್ಬಾರ್ದು. ಅಲ್ಲಿ ಸೊಸಿ ಬಿದೋಗ್ತವೆ ಅಂತ ಹೇಳ್ತಿದ್ದಾರೆ. ನೋಡ್ತಿರ್ಬೋದು, ಸೊಸಿ ತುಂಬಾ ಚೆನ್ನಾಗಿರ್ತವೆ. ಅವು ಬೇರೆ ಇಟ್ಬೇಕು, ಸ್ವಲ್ಪ ದೂರ ನಿಂತ್ರೆ ಈ ಹೂಣವ್ ನಿಂತಿರ್ಲಿ, ಅವು ಅಲ್ಲೇ ಇರಲಿ. ಎಲ್ಲ ಸೊಸಿಗಳು ಹುಷಾರಾಗಿ ತಂದಿಕ್ತಿದ್ದು. ಒಂದೊಂದು ಬೀಳ್ತವೆ ಅಂದ್ಬಿಟ್ಟು ನಿಧಾನಕ್ಕೆ ತಗೊಬರ್ರಿ ಒಂದೊಂದೇ ಅಂತ ಹೇಳ್ತಿದ್ರು. ಎಲ್ಲರೂ 4 ಜನನೂ ತೊಗೊಂಬಂದು ನಮ್ಮ ಮನೆಯವರು ಪಾಸ್ ಮಾಡ್ತಿದ್ರು ಅರ್ಧಕ್ಕೇ ಕಾರಿಂದ ತೊಗೊಂಬಂದು. ನರ್ಸರಿಯಲ್ಲಿ ಸೊಸಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಒಂದೊಂದು ಅರ್ಶನವಾಗಿದ್ದಾವೆ ಅಂತ ಹೇಳಿದ್ಕೆ ನಮ್ಮ ಮನೆಯವರು ಭೂಮಿ ತಾಯಿಗೆ ಇಟ್ಟ ಮೇಲೆ ಅವು ಸರೋಗ್ತವೆ ನೀರೆಲ್ಲ ಬಂದು ಅಂತ ಹೇಳಿದ್ರು. ನೋಡ್ತಿರ್ಬೋದು, ಅಮ್ಮ ಎಲ್ಲರೂ ತಂದು ಇಡ್ತಿದ್ದೀವಿ. ನಮ್ಮಮ್ಮ ಫೋನ್ ಬೇರೆ ಇಟ್ಬಿಟ್ಟಿದ್ದೀವಿ ವಿಡಿಯೋ ಮಾಡೋಕ್ಕೆ ಅಂತಿದ್ರು. ಅಮ್ಮ ಏನಾಗಲ್ಲ ತಗೊಳಮ್ಮ ಅಂತಿದ್ದೆ. ಆಮೇಲೆ ಸೊಸಿ ಎಲ್ಲ ತಂದು ಕೊಟ್ಟು ಆಮೇಲೆ ಒಬ್ರೊಬ್ರಿಗೆ ಪಾಸ್ ಮಾಡ್ತಿದ್ದೋ ಎಲ್ಲ ಜೋಡಿಸ್ತಿದ್ದೀವಿ. ಸ್ವಲ್ಪ ನೀರು ಹಾಕಿ ಸಾಲೆಲ್ಲ ಹೊಡೆದಿದ್ದಾರೆ. ನೋಡೋಣ ಯಾವಾಗಾಗುತ್ತೋ. ಅಂದರೆ ನೀರು ಕಟ್ಟಿದ್ಮೇಲೆ ಉಣ್ಬೇಕಲ್ವ, ಅದಕ್ಕೆ ನೀರು ಕಟ್ಟಲಿ. ಬೇಕಾದ್ರೆ ಸಾಯಂಕಾಲನೋ ಇಲ್ಲ ನಾಳೆ ಆದರೆ ಬೆಳಗ್ಗೆಗೆ ಉಣೋಣ ಬೇಗನೆ ಬಂದು ಅಂತ ಹೇಳ್ತಿದ್ರು. ಬೇಗನೆ ಉಣ್ಬೋದು. 1.5 ಅಡಿ 1.5 ಅಂದರೆ 1.5 ಅಡಿ ಉಣ್ಬೇಕು ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಸರಿ ರೀ ಉಣೋಣ ಅಂತ ಅಂದ್ಕೊಂಡೆ. ಬರೀ ವಿಡಿಯೋ ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು. ರೈತರುಗಳ್ನ ಸಬ್ಸ್ಕ್ರೈಬ್ ಮಾಡಿದೆ ಇನ್ಯಾರನ್ನ ಮಾಡ್ತೀರಲ್ವ, ಮಾಡಬೇಕು. ಆಮೇಲೆ ಎಲ್ಲ ಸೊಸಿಗಳು ತಂದಿಟ್ಟು ಒಂದು 2 ಕ್ರೇಟ್ ಮಾತ್ರ ಇನ್ನೂ ಚಿಕ್ಕ ಸೊಸೆ ಆಗಿದ್ದು ಹೋಗು ಬಂದವು ಕಾತವೆ ಅಂತ ಹೇಳ್ತಿದ್ರು. ಅದಕ್ಕೇ ಮಿಕ್ಕಿದವು 12 ಕ್ರೇಟ್ ತಂದಿದ್ದು. 10 ಕ್ರೇಟು ಎಲ್ಲ ಒಂದೇ ಸಮ ಇದ್ದವು ಸೊಸೆ. ಅವೆಲ್ಲ ಉಣಿದ್ಮೇಲೆ ಈಗ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಉಣೋಣ ಅಂತ ಹೇಳಿದ್ರು. ಆಮೇಲೆ ಅವರು ಉಳಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಬೇಗ ಬೇಗ ತಂದಿಟ್ಟು, ಅವ್ರಿಗೂ ಪಾಪ ಕೆಲಸ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇತ್ತ ತೋಟದ ಕಡೆನೂ ನೋಡಬೇಕು, ಇತ್ತ ಉಳೋದಕ್ಕೆ ಫೋನ್ ಬರ್ತಾನೆ ಇರ್ತವೆ ಒಂದಾದ್ಮೇಲೆ ಒಂದು. ಅದನ್ನು ಸಹ ನಿಭಾಯಿಸ್ಬೇಕಲ್ವ. ಆಮೇಲೆ ಎಲ್ಲನೂ ತಂದಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಿದ್ದಾವೆ, ನೋಡ್ತಿರ್ಬೋದು. ನಮ್ಮ ಮನೆಯವರು ನಿಧಾನಕ್ಕೆ ಇಡು ಅಂತ ಹೇಳ್ತಿದ್ರು. ಆಯಿತು ರೀ ನಿಧಾನಕ್ಕೆ ಇಡ್ತೀನಿ ಅಂತ ಹೇಳಿದೆ. ಒಂದೊಂದು ಕ್ರೇಟಲ್ಲಿ
90 ಬರ್ತವೆ ಸೊಸಿಗಳು. ಈ ಥರ ಹಿಂಗಿರ್ಬೇಕಾಗಿ ಗಿಡ ಇವಿನ್ನ ಇವಾಗ ಇದಾದವ ಎಲೆ ಆತಾವೆ ಎಲ್ಲ ಅದು ಹೂವಿನ ಗಿಡ ಎತ್ಕೊಂಡ್ರ ಅವೆಲೆ ಆಗವೆ. ಗುಂಡಿ ಹೊಡೆದೆ ಅಂತ ಜೊತೆಲಿ ಒಂದು ದಾಸವಾಳದ ಗಿಡ ತಗೊಂಬಂದಿದ್ದಾರೆ ವೈಟ್. ಅಮ್ಮ ಅದು ಹೂವು ತೋರಿಸು. ನೋಡೋಣ ಅದು ನೋಡೋಣ ಬಿಡು. ವೈಟ್ ದಾಸವಾಳ ಚೆನ್ನಾಗೈತೆ. ಎಲ್ಲ ಜೋಡಿಸಿದ್ದೀವಿ. ನೀರು ಹಾಕಿ ಇಡಬೇಕು. ನಾಳೆ ನಾಡ್ದು ಫುಲ್ ನೀರು ಕಟ್ಬಿಟ್ಟು ಉಣ್ಬೇಕು. ನೀರು ಬಿಟ್ಟು ಸಾಲ್ಗೊಂದು ಸೇರ್ಕೊಂಡ್ಬಿಟ್ರೆ ನಂದ ಹೌದಾ? 28 ಸಾಲು ಅಲ್ಗವನು 1 ಕ್ರೇಟ್ 2 ಸಾಲ್ಗಂತ ಲೆಕ್ಕ ಹಾಕವ್ನೆ. ಸೊಸು ಬೀಳ್ತವೆ ಅಲ್ಲಿಂದ ತಗೊಳಂಗಿಲ್ಲ ಅಂದ ಅಂತಂದ. ಸರಿ ಆಯ್ತು ಬಿಡಪ್ಪ, ಎಷ್ಟು ನೋಡ್ಕೊಂಡಾದ್ಮೇಲೆ ತಾಮ ಅಂತ ಇಷ್ಟೊಂದು ನಿನ್ನ ಮಳೆನ ಬಿತ್ತು. ಒಂದು ಸೊಸಿನೂ ಸಿಕ್ಕಲ್ಲ. ಅಲ್ಲಿಗೂ ಇದ್ರಾಗಿಂದ 2-4 ಇಟ್ಕೊಂಡು ಬಿಟ್ಟಾರೆ ನೋಡು. 4 ಅಂತೆ. ಬೆಳಗ್ಗೆ ಹೊತ್ತಿಂಗ ಬಂದರೆ ಸಿಗ್ತವೆ. ಮಳೆ ಬಿದ್ದರೆ ಏನೂ ಆಗಲ್ಲ. ಇಲ್ಲಿಕ್ಕಿದ್ರೆ ಏನಾಗ್ತದೆ, ಏನೂ ಆಗಲ್ಲ. ಇವಾಗ ಹಾಕ್ಬೇಕಾ ನೀರಕ್ಕೆ? ಬೇಡ, ಕ್ಯಾಬ್ ಅದೇ ಕಾಲಕ್ಕೆ ನೀರು ನೋಡೋಣ. ನೀವು ನೋಡಿ ಏನು ಚೆನ್ನಾಗಿ ಇನ್ನೂ ಲೇಟು ಬಂದಿರೋ. ನಾವು ಯಾವಾಗ ಉಣಿದ್ರಿ ಇವಾಗ ಏನಾಗಲ್ಲ ಅದು ಅಷ್ಟೇ. ನಾವು ಇಷ್ಟಿಷ್ಟ ಉದ್ದನೇ ಇರೋದು ಉಣಿರೋದು. ಸೊಸಿ ತಂದಿಟ್ಟಿದ್ದಾಗಿದೆ. ನೀರು ಕಟ್ಟಿ ಉಣ್ಬೇಕು. 12 ಕ್ರೇಟ್ ಇದ್ದಾವೆ. 2 ಕ್ರೇಟು ಇನ್ನೂ ಚಿಕ್ಕವು. ಅವು ಹೋಗಿ ಬಂದವು ಮಾತ್ರ ಉಣ್ಬೇಕು. ನಾವೆಲ್ಲರೂ 4 ಜನ ಇಟ್ಟಿದ್ದಾಯ್ತು ಸೊಸಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೈತರಿಗೆ ಸಪೋರ್ಟ್ ಮಾಡಿ. ಅಮ್ಮವರು ಕ್ರೇಟ್ಗೆ ಕಾಳು ಹಾಕ್ಬಿಟ್ಟು ಈ ಥರ ಸೊಸಿ ಮಾಡ್ಕೊತಾರೆ. ಏನು ಕಷ್ಟ ಅಲ್ಲ. ಅದಕ್ಕೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಕಾಳು ಹಾಕಿ ಉಣಿದ್ರೆ ಹಂಗೆ ಸೊಸಿ ಆಗ್ತವೆ ಕ್ರೇಟ್ಗೆ ಅಷ್ಟೇ. ಮುಂದಿನ ಸರಿ ಮಾಡೋಣ ಅಂತ ಹೇಳ್ತಿದ್ದಾರೆ ನಮ್ಮ ಅತ್ತೆ ಮಾವ. ಅವರಿಗೆ ವಿಡಿಯೋ ಮಾಡೋದು ಸ್ವಲ್ಪ ಬೈತಾರೆ. ಹಂಗಾಗಿ ಕದ್ದು ವಿಡಿಯೋ ಮಾಡ್ಕೊಬೇಕು. ಬರ್ತೀನಿ. ಮನೆಗೆ ಹೋಗ್ತಿದ್ದೀವಿ. ಟಿಫನ್ ಮಾಡಬೇಕು. ಬೆಳಿಗ್ಗೆ ರಾತ್ರಿ ಚಿಕನ್ ಸಾರಿತ್ತು, ತಿಂದವ್ರೆ. ಚಿತ್ರಾನ್ನ ಮಾಡಿದ್ದೆ ಹುಡುಗರಿಗೆ. ಸ್ಕೂಲಿಗೆ ಕಳಿಸಿದ್ದಾಯಿತು. ಸೊಸಿ ಬಂದಲ್ಲ ಇಳಿಸೋಣ ಅಂತ ಬಂದೆ. ಅಲ್ಲೆಲ್ಲ ಮಾಡಿದ್ದಾರೆ. ಬಟ್ ನಾನೇ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ. ಎಲ್ಲೂ ಇಡೋಕ್ಕೂ ಸ್ಟ್ಯಾಂಡ್ ಇಲ್ಲ. ನೋಡಬೇಕು. ಇದು ಒಂದು ತುಂಡ ಅಂದರೆ ಅರ್ಧ ಎಕರೆ. ಇದಕ್ಕಿನ್ನ ಕಾಲೇವು ಮಾಡಿಲ್ಲ. ಇದು ಇನ್ನೊಂದು ತುಂಡ, ಇನ್ನೊಂದು ಅರ್ಧ ಎಕರೆ. ಈ ಕಡೆಗೆ ಇದು ಮುಕ್ಕಾಲು ಎಕರೆ ಇರೋದು. ಅರ್ಧ ಎಕರೆಗೆ ತೊಗರಿ ಸೊಸಿನೇ ಹಾಕ್ತೀವಿ. ಬಟ್ ಇನ್ನು 10 ಕುಂಟೆ ಅವರೆಕಾಳು ಉಣ್ಣೋಣ ಅಂತಿದ್ದೀವಿ. ಇದಕ್ಕೆ ಕಾಲೇವು ಮಾಡಿದ್ದಾರೆ. ಬಾರಮ್ಮ ಹಿಂಗೆ ಹೋಗೋಣ. ಇದಕ್ಕೆ ಕಾಲೇವು ಮಾಡಿದ್ದಾರೆ ನೀರು ಹೋಗೋಕ್ಕೆ. ಚೆನ್ನಾಗಿ ಬಂದಿದೆ. ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಕಾಲೇವು ಮಾಡ್ತಿದ್ದಾರೆ ಮಧ್ಯಕ್ಕೆ. ಮಧ್ಯಕ್ಕೆ ಇನ್ನೊಂದು ಮಾಡಿದ್ರೆ ಬೇಗ ನೀರು ಹೋಗ್ತವೆ. ಉದ್ದ ಬರೋಕ್ಕಾಗಲ್ಲ ಅಂತೇಳಿ ನೋಡಿ. ರೈತರುಗಳಿಗೆ ಮಳೆ ಇಲ್ಲ ಅಂದಿದ್ಕೆ, ಮಳೆ ಇದ್ದಿದ್ರೆ ಪಾಡೇ ಇರ್ತಿರ್ಲಿಲ್ಲ. ಇಷ್ಟೊಕ್ಕೆ ಸೊಸಿನೂ ಉಣಿ ಅರ್ಧ ಭಾಗ ಸೊಸಿನೇ ಬೆಳೆದಿರೋವು. ಬಟ್ ಮಳೆ ಇಲ್ದಿದ್ದಕ್ಕೆ ನೀರು ಬಿಡಬೇಕು ಅಂತೇಳಿ ಕಾಲೇವು ಮಾಡ್ತಿದ್ದಾರೆ. ನೀರು ಕಟ್ಟಿಬಿಟ್ಟು ಇದಕ್ಕೆಲ್ಲ ಡ್ರಿಪ್ ಪೈಪ್ ಹಾಕಿದ್ದೀವಿ ಅಡಿಕೆ ಗಿಡಕ್ಕೆ. ಬಟ್ ಇಲ್ಲೆಲ್ಲ ಸಾಲಲ್ಲಿ ಹಾಕೋಕ್ಕಾಗಲ್ಲ ಅಂಥೇಳಿ ಹೊಡೆದಿದ್ದಾಗಿದೆ. ಈಗ ಆ ಕಡೆ ಕಾಲೇವು ಮಾಡಿದ್ದಾರೆ. ಬಟ್ ಒಂದೇ ಕಾಲೇವು ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು 2 ಕಾಲೇವು ಮಾಡ್ತಿದ್ದಾರೆ. ಬಟ್ ಅಡಿಕೆ ಗಿಡಕ್ಕೆಲ್ಲ ಡ್ರಿಪ್ ಪೈಪ್ ಹಾಕಿದ್ವಿ. ಮಳೆ ಬರ್ತದೆ ಅಂತ ಕಾದು ಇಷ್ಟು ತೊಗರಿ ಗಿಡ ಉದ್ದನೇ ಆಗಿಬಿಟ್ಟಿರೋವು. ಬಟ್ ಮಳೆ ಬರ್ದಿದ್ದ ಕಾರಣ ನೀರು ಕಟ್ಟಿಬಿಟ್ಟು ಸೊಸಿ ಉಣೋಣ ಅಂತ ಹೇಳ್ತಿದ್ದಾರೆ. ಇವತ್ತು ಕಟ್ಟಿದ್ರೆ ನಾಳೆ ಉಣ್ಬೇಕು. ಇದೇ ರೈತರುಗಳ ಕಷ್ಟ. ಮಳೆ ಬಂದಿಲ್ಲ ಅಂದರೆ ಬೆಳೆ ಇಲ್ಲ. ಹಿಂಗೆ ಆದರೆ ಈ ವರ್ಷ ತುಂಬ ರೈತರ ಕತೆ ಅಂತೂ ಗೋವಿಂದ. ನಮ್ಮನೆಯವ್ರು ಬಾಳೆ ಕಂದು ಮುರಿದಾಕ್ಬಿಟ್ಟಿದ್ರು ಸಾಲ ಹೊಡಿಯೋಕೆ ಹೋಗಿ. ಅದಕ್ಕೆ ಅಡಿಕೆ ಗಿಡಕ್ಕೆ ಕತ್ತಿದ್ದಾರೆ. ನೋಡೋಣ, ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಗೌರಿ ಹಬ್ಬಕ್ಕೆ ಬಾಳೆ ಕಂದು ನೋಡ್ಬೇಕು. ಹಣ್ಣು ಆಗ್ಬಿಡ್ತೈತೆ ಅನ್ಸುತ್ತೆ ಅಷ್ಟೊತ್ತಿಗೆ.
ಬರೋದಷ್ಟಕ್ಕಿದ್ದು ಬರ್ಬೋದು ಇನ್ನೂ 2 ಮನೆ ಅವಲ್ಲ. ನಾವು ಅಮ್ಮ ಹೇಳ್ತಿರೋದು ಇದು ನೋಡಬೇಕು. 2-3 ಇದ್ದಾವೆ. ಏನೋ ಮಾಡ್ತಿದ್ದಾರೆ. ಏನು ಮಾಡ್ತಿದ್ಯಾ ರೀ? ನೋಡ ಯಾವಾಗೂ ರಿಪೇರಿ. ಏನು ಮಾಡ್ತಿದ್ಯಮ್ಮ? ಅಯ್ಯೋ ಕೈ ಏನಾಯಿತು. ಚೇಂಜ್ ಮಾಡ್ಕೊಬೇಕಾ? ಐದನೇದು ಬ್ಲೇಡ್ ಚೇಂಜ್ ಮಾಡ್ತಾವ್ರಿ. ಟ್ಯಾಕ್ಟ್ರಿ ಡ್ರೈವರ್ಗಳಿಗಂತೂ ಒಂದು ಸಂಕಷ್ಟಗಳು. ಯಾಕಮ್ಮ ಸೌದಾಗ ಹೊಸ ತಗೊಬೇಕಿತ್ತು. ಏನೋ ನಾ ಹೇಳ್ದಾಗ ಮಿಷಿನೇ ತಂದಿಲ್ಲ ಫಿಟ್ ಮಾಡೋಕ್ಕೆ. ಬೇಕಾ ಬೇಡವಾ? ಇವತ್ತೇನು ನೆಟು ಬೋಲ್ಟು ಫಿಟ್ ಮಾಡೋದು ಮಿಷಿನೇ ತಗೊಂಬಂದಿಲ್ಲ. ಸ್ಪಾನರಾಗೆ ಮಾಡ್ತಾವ್ರು. 1-2 ಆದರೆ ಕೈಯಲ್ಲೇ ಮಾಡ್ಕೋತಾರೆ. ರೌಟ್ರ್ ಬ್ಲೇಡ್ ಹಾಕೋ ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಎತ್ಕೊಳ್ಳಿ ನೋಡ್ರಿ ನಿಂತಿದ್ದಾವೆ. ಹಾಯ್ ತಿರ್ಗೋದೇ ಇಲ್ಲ. ಅದು ನೋಡಿ, ಅದು ಏನು ತೀಟೆ ಮಾಡ್ತದಂತ. ತಕ್ಕಂತವೇನೆ. ಗುಡ್. ಏನೋ ನಿಂಗೆ ಇದು ನಮ್ಮ ಪುಟ್ಟ ಗೂಡು. ಬಿಸಿಲು ಕಾಯ್ಸಕ್ಕೆ ಪಾಪ ಕೋಳಿಗಳು ಕೂತವೆ. ಬಿಸಿಲು ಇಲ್ಲ. ಇಲ್ಲಮ್ಮ ಇವ ಅಂತೆ ತಲ್ರಿ. ನಾನು ಯಾವಾಗೂ ತರಲೆ ಮಾಡ್ತಿರೋದು. ಎಷ್ಟು ಬೈಕೊಂತಾರೋ ಗೊತ್ತಿಲ್ಲ ನಮ್ಮ ಮನೆಯವರು. ಬಟ್ಟು ಸಪ್ಪಗಿದ್ರು ಅವ್ರು ಬೇಜಾರು ಮಾಡ್ಕೊತಾರೆ. ಒಂದು ಫಿಟ್ ಮಾಡಿದ್ದಾಯಿತು. ಹುಷಾರು. ಎಲ್ಲ ನೋಡ್ತಿದ್ದಾರೆ ಸೌದೋಗೋ ಇಲ್ವೋ ಅಂತ. ಅಮ್ಮ ಇನ್ನೊಂದು ನೆಟ್ಟೈತೆ. ಕಷ್ಟಗಳು ಒಂದಲ್ಲ ಪಾಪ. ಬಟ್ ನಾನು ತಲೆ ತಿನ್ನೋದು ಮಾತ್ರ ತಿಂತಾ ಇರ್ತೀನಿ, ಬಿಡಲ್ಲ. ಸಲ ಹೊಡಿಯೋಕ್ಕೆ 5 ಹೊಡಿಯೋಕ್ಕೆ. ಸಾರಿ ರೀ. ಯಾವ ಕಡೆ ಪಯಣ ಯಾವ ಕಡೆ ಗೊತ್ತಿಲ್ಲ ಅಂತೆ. ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಿರ್ತೀನಿ ಅಂತಾರೆ ಅವ್ರು. ಒಂದು ಜಾಗ ಹೇಳಿ ಇರಲ್ಲ, ಬಟ್ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾರಲ್ಲ, ಅದಕ್ಕೆ ಹೇಳೋಗಲ್ಲ. ಮೊಬೈಲಾಗೆ ನಮ್ಮಮ್ಮ ಏನು ಹೇಳ್ತಾರೆ ನೋಡಿ, ಮೊಬೈಲಲ್ಲಿ ಹುಚ್ಚಿ ಆಗೋತಿ ಅಂತಾರೆ. ಕೇಳಿಸ್ಕೊಂಡ್ರೆ ಏನು ಹೇಳಿದ್ರು ನಮ್ಮಮ್ಮ. ಮುಟ್ಕೊಳಕ್ಕಾದ್ರೆ ಕಟ್ಕೊಡ್ತೀನಿ, ದೇವ್ರಿಗೆ ಬೇಡ. ಫುಲ್ ನೋಡ್ತಾನೆ ನನಗೆ ಮನಸ್ಸೇ ಇರಲ್ಲ. ಬಟ್ ಆಯ್ತೈತಿ ನನ್ನ ಮಗಂದು ಒಂದೊಂದು ಸರಿ. ಆಯಲ್ಲ, ಬಟ್ ಒಂದೊಂದು ಸರಿ ನಮ್ಮ ಕೋಳಿಗಳೆಲ್ಲ ಮೇವು ತಿಂತಾವೆ.
ಹ್ಞೂ ಐತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.